ಹಾದಿನೇ ಹಳಿಸ್ತಾ ಇದೆ ಆರ್ಎಸ್ಎಸ್ ಬಿಜೆಪಿ ಸಂಬಂಧ. ಬಿಜೆಪಿ ಅಂದ್ರೆ ನಿಗಿ ನಿಗಿ ಅಂತ ಇದೆ ಸಂಘ ಪರಿವಾರ. ಫಲಿತಾಂಶ ಪ್ರಕಟ ಆದಾಗಿನಿಂದ ಸಂಘಾಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾತು ಕೇಳದ ಮೋದಿ ವಿರುದ್ಧ ಸಂಘದ ಸದಸ್ಯರು ಮುನಿಸಿಕೊಂಡಿದ್ದಾರೆ. ಇತ್ತ ಉತ್ತರ ಪ್ರದೇಶದಲ್ಲಿ ಕಳಪೆ ಪ್ರದರ್ಶನಕ್ಕೆ ಕಿಡಿಕಾರ್ತಾ ಇದ್ದಾರೆ. ಬುಲ್ಡೋಜರ್ ಬಾಬಾ ವಿರುದ್ಧವೇ ಭಾಗವತ್ ಬೇಸರವನ್ನ ಹೊರಹಾಕಿದ್ದಾರೆ. ಉತ್ತರ ಪ್ರದೇಶಕ್ಕೆ ಹೋಗಿದ್ರು ಯೋಗಿ ಭೇಟಿಗೆ ನಕಾರ. ಯೋಗಿ ಭೇಟಿಯಾಗಲು ಭಾಗವತ್ ನಿರಾಕರಿಸಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ ಉತ್ತರ ಪ್ರದೇಶಕ್ಕೆ ಭೇಟಿ ನೀಡಿದ್ರು ಭಾಗವತ್. ಗೋರಖ್ಪುರಕ್ಕೆ ಹೋಗಿದ್ರು ಯೋಗಿ, ಭೇಟಿಯಾಗಿ ಬಂದಿಲ್ಲ ಭಾಗವತ್ ಅವರು. ಮೋಹನ್ ಭಾಗವತ್ ಆರ್ಎಸ್ಎಸ್ ನ ಮುಖ್ಯಸ್ಥರು ಯೋಗಿಗೆ ಎಲ್ಲಾ ಸ್ವಾತಂತ್ರ್ಯ ನೀಡಿದ್ರೂ ಕೂಡ ಫಲ ನೀಡಲಿಲ್ಲ. ತಮ್ಮ ಹಠ ಮತ್ತು ಮೊಂಡತನದಿಂದಲೇ ಪಕ್ಷಕ್ಕೆ ಸೋಲಾಯಿತು. ಯೋಗಿ ರಾಜೀನಾಮೆಗೆ ಸೂಚನೆ ನೀಡ್ತಾ ಹಾಗಾದ್ರೆ ಆರ್ಎಸ್ಎಸ್ ಸರ್ಕಾರ ಮತ್ತು ಪಕ್ಷದ ಮಧ್ಯೆ ಸಮನ್ವಯತೆ ಕಾಪಾಡುವಲ್ಲಿ ವಿಫಲವಾಗಿದೆ. ಬಹುತೇಕ ಎಲ್ಲಾ ಸಮುದಾಯದ ನಾಯಕರನ್ನ ಕಡೆಗಣಿಸಲಾಯಿತು. ಹೀಗಾಗಿ ಆದಿತ್ಯನಾಥ್ ರಾಜೀನಾಮೆಗೆ ಸಂಘ ಪರಿವಾರ ಸೂಚನೆಯನ್ನ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಅಂದುಕೊಂಡಷ್ಟು ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಬಿಜೆಪಿ ಎಡವಿ ಬಿಡ್ತು. ಇದಕ್ಕೆಲ್ಲ ಕಾರಣ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅನ್ನೋದು ಎಲ್ಲೋ ಒಂದ್ ಕಡೆ ಕಾರಣ. ಜೊತೆಗೆ ಆರ್ಎಸ್ಎಸ್ ನ ಮುಖ್ಯಸ್ಥರಿಗೂ ಕೂಡ ಆ ಅಸಮಾಧಾನ ಇದ್ದೇ ಇದೆ. ಹಾಗಾಗಿನೇ ಉತ್ತರ ಪ್ರದೇಶಕ್ಕೆ ಮೋಹನ್ ಭಾಗವತ್ ಹೋಗಿದ್ರು ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡಿಲ್ಲ. ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ.